Hello students, today let me discuss the next important system that is so called as the communism. So yesterday I have rightly discussed the capitalism and today I am going to discuss the next important system that is so called as the communism. So the basic question is, what is communism? So speaking about the communism, this system is purely opposite to the system of capitalism. Why? Because yesterday what we have seen is the ownership completely concentrated in the hands of private people. But speaking about the system of the communism, the ownership lies and centralized in the hands of government. It means that whatever the resources which are required for the economy, all those resources in terms of material, labor, capital, as well as effective management of the operations, those are going to be managed by government only. And the government is going to put the efforts so as to decide what to be produced, how it is to be produced, when it is to be produced. For all such questions, the answer is going to be provided by government only. That is why, speaking with respect to the system of the communism, it is the government which is going to play its major role. Okay, now communism ಬಗ್ಗೆ ಹೇಳಬೇಕು ಅಂತಾನೆ ಕನ್ನಡದಲ್ಲಿ ಕಮ್ಯುನಿಸಂ ಅಂತಕ್ಕಂಥ ವ್ಯವಸ್ಥೆ ಸಂಪೂರ್ಣವಾಗಿ ನಿನ್ನೆ ಚರ್ಚೆ ಮಾಡಿರ್ತಕ್ಕಂತಹ ಬಂಡವಾಳಶಾಹಿ ವ್ಯವಸ್ಥೆಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಯಾಕಂತಂದರೆ ಬಂಡವಾಳಶಾಹಿ ವ್ಯವಸ್ಥೆಯನ್ನು ನೋಡಿದಾಗ ಅಲ್ಲಿ ಮುಖ್ಯವಾಗಿ ಖಾಸಗಿ ವ್ಯಕ್ತಿಗಳು ಅತಿ ಮುಖ್ಯವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸೋದನ್ನು ನಾವು ನೋಡ್ತೇವೆ. ಆದರೆ ಅದೇ ಸಮಾಜವಾದವನ್ನು ನೋಡಿದಾಗ ಇಲ್ಲಿ ಪ್ರಮುಖ ಪಾತ್ರ ಯಾರು ವಹಿಸ್ತಾರೆ ಅಂತಂದರೆ ಸರ್ಕಾರ ಮಾತ್ರ. ಸೊ ಸರ್ಕಾರ ಇಲ್ಲಿ ಬೇಕಾಗಿರ್ತಕ್ಕಂತಹ ಪ್ರತಿಯೊಂದು ಅವಶ್ಯಕತೆಗಳನ್ನು ಈಡೇರಿಕೆ ಮಾಡುವಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಬೇರೆ ಬೇರೆ ವಸ್ತುಗಳನ್ನು ಕೊಡಮಾಡುವುದರಲ್ಲಿ ಏನಾಗ್ತದೆ ಅಂತಂದರೆ ಕಾರ್ಯನಿರ್ವಹಿಸುವುದನ್ನು ನಾವು ನೋಡ್ತೇವೆ. ಅಂತಂದರೆ ಒಂದು ವ್ಯವಹಾರಕ್ಕೆ ಬೇಕಾಗಿರ್ತಕ್ಕಂತಹ ಭೂಮಿಯಾಗಿರ್ಬೋದು, ಆ ವ್ಯವಹಾರವನ್ನು ಸುವ್ಯವಸ್ಥಿತವಾಗಿ ನೋಡ್ಕೊಂಡು ಹೋಗಬೇಕು ಅಂತಂದರೆ ಅದಕ್ಕೆ ಅವಶ್ಯಕವಾಗಿರ್ತಕ್ಕಂತಹ ಬಂಡವಾಳ ಆಗಿರ್ಬೋದು. ಅದಷ್ಟೇ ಅಲ್ಲದೆ ಆ ವ್ಯವಹಾರವನ್ನು ಸುವ್ಯವಸ್ಥಿತವಾಗಿ ನಡ್ಕೊಂಡು ಹೋಗಬೇಕಾಗಿತ್ತು ಅಂತಂದರೆ ಸುವ್ಯವಸ್ಥಿತವಾಗಿರ್ತಕ್ಕಂಥ ಆಡಳಿತವನ್ನು ಕೊಡಮಾಡೋದು ಯಾವುದು ಅಂತಂದರೆ ಸರ್ಕಾರ ಮಾತ್ರ. ಸೊ ಅಷ್ಟೇ ಅಲ್ಲದೆ ಈ ಒಂದು ಪ್ರಸ್ತುತ ಜಗತ್ತಿಗೆ ಗ್ರಾಹಕರು ಯಾವ ರೀತಿಯಾಗಿರ್ತಕ್ಕಂತಹ ವಸ್ತುಗಳ ಬಗ್ಗೆ ಬೇಡಿಕೆಯನ್ನು ವ್ಯಕ್ತಪಡಿಸ್ತಾರೆ, ಆ ಎಲ್ಲ ಬೇಡಿಕೆ ಆಶೆ ಆಮಿಷಗಳನ್ನು ಈಡೇರಿಕೆ ಮಾಡುವಲ್ಲಿ ಸರ್ಕಾರವು ಏನು ಮಾಡ್ತದೆ ಅಂತಂದರೆ ಅತಿ ಮುಖ್ಯವಾಗಿರ್ತಕ್ಕಂಥ ಪಾತ್ರ ವಹಿಸೋದನ್ನು ನಾವು ನೋಡ್ತೇವೆ. ಅಷ್ಟೇ ಅಲ್ಲದೆ ಯಾವಾಗ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕು, ಎಲ್ಲಿ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕು, ಹೇಗೆ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕು, ಈ ಎಲ್ಲ ಹಲವಾರು ಪ್ರಶ್ನೆಗಳಿಗೆ ಸಮಂಜಸವಾಗಿರ್ತಕ್ಕಂತಹ ಉತ್ತರವನ್ನು ಕೊಡೋದು ಯಾವುದು ಅಂತಂದರೆ ಅದು ಸರ್ಕಾರ ಮಾತ್ರ ಅನ್ನೋದನ್ನು ಬಹಳಷ್ಟು ಸ್ಪಷ್ಟವಾಗಿ ನಾವೇನು ಮಾಡ್ಬೋದು ಅಂತಂದರೆ ಇಲ್ಲಿ ಹೇಳ್ಬೋದು. ಸೊ ಈಗ ನಾವೇನು ಮಾಡೋಣ ಅಂತಂದರೆ ಈ ಸಮಾಜವಾದಕ್ಕೆ ಸಂಬಂಧಪಟ್ಟಂತೆ
ಕೆಲವೊಂದಿಷ್ಟು ಗುಣಲಕ್ಷಣಗಳನ್ನು ಏನು ಮಾಡೋಣ ಅಂತಂದರೆ ಕೂಲಂಕುಷವಾಗಿ ಅಧ್ಯಯನವನ್ನು ಮಾಡೋಣ. ಸೊ ಸ್ಪೀಕಿಂಗ್ ಅಬೌಟ್ ದ ಫೀಚರ್ಸ್ ಆಫ್ ದ ಕಮ್ಯುನಿಸಮ್, ಲೆಟ್ us go through the features one by one. The first important feature is that government ownership. ಸೊ ನಾವು ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಸರ್ಕಾರಿ ಒಡೆತನ. ಸೊ ಮೂಲಭೂತವಾಗಿ ಪ್ರಶ್ನೆ ಬರೋದು ಸರ್ಕಾರ ಒಡೆತನ ಏಕೆ? ಸರ್ಕಾರ ಒಡೆತನ ಯಾಕೆ ಅಂತಂದರೆ ಈ ಒಂದು ವ್ಯವಸ್ಥೆಯಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಪಾತ್ರ ವಹಿಸೋದು ಸರ್ಕಾರ ಮಾತ್ರ. ಅದಕ್ಕೇನಾಗಿರ್ತದೆ ಅಂತಂದರೆ ಅಲ್ಲಿ ಮಾಲೀಕತ್ವ ಅನ್ನುವಂಥದ್ದು ಸರ್ಕಾರ ಕೈಯಲ್ಲಿ ಇರೋದನ್ನು ನಾವು ಮಾತ್ರ ನೋಡ್ತೇವೆ. ಅಷ್ಟೇ ಅಲ್ಲದೆ ಸರ್ಕಾರ ಏನು ಮಾಡ್ತದೆ ಅಂತಂದರೆ ಈಗಿರ್ತಕ್ಕಂತಹ ಗ್ರಾಹಕರ ಬೇಡಿಕೆಗಳನ್ನು ಆಸೆಗಳನ್ನು ಈಡೇರಿಸುವಲ್ಲಿ ಏನು ಮಾಡ್ತದೆ ಅಂತಂದರೆ ಬಹುಮುಖ್ಯ ಪಾತ್ರವನ್ನು ವಹಿಸ್ತದೆ. ಅಷ್ಟೇ ಅಲ್ಲದೆ ಅಲ್ಲಿ ಅವಶ್ಯಕತೆ ಇರ್ತಕ್ಕಂತಹ ಒಂದು ವ್ಯವಹಾರವನ್ನು ನಡೆಸ್ಕೊಂಡು ಹೋಗಬೇಕಾಗಿತ್ತು ಅಂತಂದರೆ ಅವಶ್ಯಕತೆ ಇರ್ತಕ್ಕಂತಹ ಭೂಮಿ ಆಗಿರ್ಬೋದು, ಕಚ್ಚಾ ವಸ್ತುಗಳಾಗಿರ್ಬೋದು, ಬಂಡವಾಳ ಆಗಿರ್ಬೋದು, ಆ ಒಂದು ವ್ಯವಹಾರವನ್ನು ನಡೀತಕ್ಕಂತಹ ಪ್ರತಿಯೊಂದು ಚಟುವಟಿಕೆಗಳನ್ನು ಸುವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದಾಗಿರ್ಬೋದು, ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಪ್ರತಿಯೊಂದು ಕೂಡ ಏನು ಮಾಡ್ತದೆ ಅಂತಂದರೆ ಸರ್ಕಾರ ನಿರ್ವಹಿಸಿಕೊಂಡು ಹೋಗೋದನ್ನು ನಾವು ನೋಡ್ತೇವೆ. ಅದಕ್ಕೇನಾಗ್ತದೆ ಅಂತಂದರೆ ಸರ್ಕಾರದ ಒಂದು ಒಡೆತನ ಅಂತೇಳಿ ಕರಿತೇವೆ. ಓಕೆ, ಸ್ಪೀಕಿಂಗ್ ಅಬೌಟ್ ದಿ ಫಸ್ಟ್ ಇಂಪಾರ್ಟೆಂಟ್ ಫೀಚರ್ ದಟ್ ಈಸ್ ಸೋ ಕಾಲ್ಡ್ ಆಸ್ ಗೌರ್ಮೆಂಟ್ ಓನರ್ಶಿಪ್. Why government ownership? Because here in this system it is only the government which is going to play its major role. That is why the ownership lies in the hands of government only. It is the government which is going to make provision of each and every essentials and factors of production which are required for conducting of any type of the business. Either it can be making provision of the land or contribution of the capital, or either it can be providing effective administration so as to monitor each and every activities which are going to be prevailed within the business organization. That is why the ownership is laid in the hands of government only. ಎರಡನೇದು ಯಾವುದು ಅಂತಂದರೆ ಸೆಂಟ್ರಲೈಸ್ಡ್ ಅಥಾರಿಟಿ ಅಂತೇಳಿ ಕರಿತೇವೆ. ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಕೇಂದ್ರೀಕೃತ ವ್ಯವಸ್ಥೆ. ಸೊ ಕೇಂದ್ರೀಕೃತ ವ್ಯವಸ್ಥೆ ಅನ್ನುವಂಥದ್ದು ಬಗ್ಗೆ ಹೇಳಬೇಕಾಗಿತ್ತು ಅಂತಂದರೆ ಈ ಒಂದು ವ್ಯವಸ್ಥೆಯಲ್ಲಿ ಸಂಪೂರ್ಣ ಅಧಿಕಾರ ಅನ್ನುವಂಥದ್ದು ಯಾರಲ್ಲಿ ಕೇಂದ್ರೀಕೃತವಾಗಿರೋದನ್ನು ನಾವು ನೋಡ್ತೇವೆ, ಸರ್ಕಾರದ ಕೈಯಲ್ಲಿ. ಅದಕ್ಕೆ ನಾವೇನು ಕರಿತೇವೆ ಅಂತಂದರೆ ಸರ್ಕಾರಿ ಅಧೀನದಲ್ಲಿರ್ತಕ್ಕಂತಹ ಒಂದು ವ್ಯವಸ್ಥೆ ಅಂತೇಳಿ ಕರಿತೇವೆ. ಅಂತಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಣಯಗಳನ್ನು ತೆಗೆದುಕೊಳ್ಳೋದಾಗಿರ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನು ರೂಪಿಸ್ತಕ್ಕಂಥದ್ದಾಗಿರ್ಬೋದು, ಎಲ್ಲವೂ ಕೂಡ ಏನಾಗಿರ್ತದೆ ಅಂತಂದರೆ ಸರ್ಕಾರ ಕೈಯಲ್ಲಿ ಇರೋದನ್ನು ನಾವು ನೋಡ್ತೇವೆ. ಅಂತಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಖಾಸಗಿ ವ್ಯಕ್ತಿಗಳಾಗಿರ್ಬೋದು ಅಥವಾ ಇನ್ನಾವುದೇ ಬೇರೆ ವ್ಯಕ್ತಿಗಳಾಗಿರ್ಬೋದು, ಅವರೇ ಮಾಡೋದಿಲ್ಲ ಅಂತಂದರೆ ನಿರ್ಣಯ ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪಾತ್ರ ಮತ್ತು ಭಾಗವಹಿಸುವಿಕೆಯನ್ನು ನಾವು ಏನು ಮಾಡೋದಿಲ್ಲ ಅಂತಂದರೆ ನೋಡೋದಿಲ್ಲ ಅನ್ನೋಂಥ ಒಂದು ಮಾತನ್ನೇ ಮಾಡೋದು ಬಹಳಷ್ಟು ಸ್ಪಷ್ಟವಾಗಿ ಹೇಳ್ಬೋದು. ಅದಕ್ಕೆ ಸಂಪೂರ್ಣ ಜವಾಬ್ದಾರಿ, ಅಧಿಕಾರ, ನಿರ್ಣಯ ತೆಗೆದುಕೊಳ್ಳೋದು, ಯೋಜನೆಗಳನ್ನು ರೂಪಿಸೋದು ಎಲ್ಲವೂ ಕೂಡ ಯಾರು ನಿರ್ಧಾರ ಮಾಡ್ತಾರೆ ಅಂತಂದರೆ ಸರ್ಕಾರದವರೇ ನಿರ್ಧಾರ ಮಾಡೋದನ್ನು ನಾವು ನೋಡ್ತೇವೆ. ಓಕೆ, ಸ್ಪೀಕಿಂಗ್ ಅಬೌಟ್ ದ ಸೆಂಟ್ರಲೈಸ್ಡ್ ಅಥಾರಿಟಿ, ಆ್ಯಕ್ಚುಲಿ ದ ಪವರ್ಸ್ ಆಸ್ ವೆಲ್ ಆಸ್ ಅಥಾರಿಟಿ ಈಸ್ ಲೈಡ್ ಇನ್ ದ ಹ್ಯಾಂಡ್ಸ್ ಆಫ್ ಗೌರ್ಮೆಂಟ್ ಓನ್ಲಿ. That is why we say that even the decision making authority is also concentrated in the hands of the government only. It is the government which will take effective decisions. It is the government which is going to take the responsibility and authority, powers
each and everything are going to be concentrated in the hands of government only. That is why if it is a case of formulating the policy, that is also going to be made by the government only. That is what we mean as centralized authority. ಸೊ ಮೂರನೇದು ಯಾವುದು ಅಂತಂದರೆ absence of market forces ಅಂತಂದರೆ ಸರ್ಕಾರವೇ ಮಾರುಕಟ್ಟೆಯ ಶಕ್ತಿ. ಸೊ ನಮಗೆಲ್ಲರಿಗೂ ಕೂಡ ಗೊತ್ತು, ಈಗ ಗ್ರಾಹಕರಿಗೆ ಯಾವೆಲ್ಲ ವಸ್ತುಗಳ ಒಂದು ಬೇಡಿಕೆ ಮತ್ತು ಅವಶ್ಯಕತೆ ಇದೆ ಎಲ್ಲವನ್ನು ನಿರ್ಧಾರ ಮಾಡೋದು ಯಾವುದು ಅಂತಂದರೆ ಮಾರುಕಟ್ಟೆ ಮಾತ್ರ. ಮಾರುಕಟ್ಟೆ ಏನು ಮಾಡ್ತದೆ ಅಂತಂದರೆ ಆ ಒಂದು ಎಲ್ಲಿ ವಸ್ತುಗಳ ಬೇಡಿಕೆ ಇದೆ ಅನ್ನುವಂಥದ್ದು ನಿರ್ಧಾರ ಮಾಡೋದು ಮಾರುಕಟ್ಟೆ ಮಾತ್ರ. ಯಾಕಂತಂದರೆ ಆ ಮಾರುಕಟ್ಟೆ ಇಲ್ಲಿರೋರು ಗ್ರಾಹಕರು. ಮತ್ತು ಮಾರುಕಟ್ಟೆಯ ಒಂದು ಸನ್ನಿವೇಶಗಳನ್ನು ನೋಡಿದಾಗ ಅಲ್ಲಿ ಸನ್ನಿವೇಶಗಳು ಏನಾಗಿರೋದಿಲ್ಲ ಅಂತಂದರೆ ಯಾವತ್ತೂ ಕೂಡ ತಟಸ್ಥವಾಗಿರೋದಿಲ್ಲ. ಸನ್ನಿವೇಶಗಳು ಏನಾಗ್ತಾ ಇರ್ತಾವೆ ಅಂತಂದರೆ ಯಾವತ್ತೂ ಕೂಡ ಬದಲಾಗ್ತಾ ಇರೋದನ್ನು ನೋಡ್ತಾ ಇರ್ತೀವಿ. ಅದಕ್ಕೇನು ಮಾಡೋದಿಲ್ಲ ಅಂತಂದರೆ ಇಲ್ಲಿ ಮಾರುಕಟ್ಟೆ ಅನ್ನುವಂಥದ್ದು ಯಾವುದನ್ನು ಕೂಡ ನಿರ್ಧಾರ ಮಾಡೋದಿಲ್ಲ. ಆ ಮಾರುಕಟ್ಟೆಯನ್ನು ನಿಯಂತ್ರಣ ಮಾಡೋದು ಯಾವುದು ಅಂತಂದರೆ ಸರ್ಕಾರ ಮಾತ್ರ. ಅದಕ್ಕೇನಾಗ್ತದೆ ಅಂತಂದರೆ ಅಲ್ಲಿರ್ತಕ್ಕಂಥ ಸನ್ನಿವೇಶ ಆಗಿರ್ಬೋದು ಎಲ್ಲವನ್ನು ಕೂಡ ನಿಭಾಯಿಸೋದು ನಿಯಂತ್ರಣ ಮಾಡೋದು ಯಾವುದು ಅಂತಂದರೆ ಅದು ಸರ್ಕಾರ ಮಾತ್ರ. ಅದಕ್ಕೇನಾಗ್ತದೆ ಅಂತಂದರೆ ಮಾರುಕಟ್ಟೆ ಅನ್ನುವಂಥದ್ದು ಕೂಡ ಸರ್ಕಾರದ ಒಂದು ನಿಯಂತ್ರಣದಲ್ಲಿ ಇರೋದನ್ನು ನೋಡ್ತೇವೆ. ಓಕೆ, ಸ್ಪೀಕಿಂಗ್ ಅಬೌಟ್ ದ ಆಬ್ಸೆನ್ಸ್ ಆಫ್ ದ ಮಾರ್ಕೆಟ್ ಫೋರ್ಸಸ್, ಆಸ್ ವಿ ನೋ ದ್ಯಾಟ್ ದ ಮಾರ್ಕೆಟ್ ಈಸ್ ನೆವರ್ ಸ್ಟ್ಯಾಗ್ನೆಂಟ್. The situations as well as the conditions in the market always changing in nature, and we usually say that it is the market and it is the consumers who are within the market are going to demand for the products. But here the thing is that the market is going to be regulated and controlled by the government only. That is why government is the major regulator of the market. That is why the government takes a kind of the initiation so as to decide what is required and expected by the market. So that is the third important feature. And fourth thing is that equitable distribution of income. ಕನ್ನಡದಲ್ಲಿ ನಾವು ಹೇಳಬೇಕು ಅಂತಂದರೆ ಆದಾಯದ ಸಮನಾದ ಹಂಚಿಕೆ. ಸೊ ನಮಗೆಲ್ಲರಿಗೂ ಕೂಡ ಗೊತ್ತು, ಇಲ್ಲಿ ಕಾರ್ಯವನ್ನು ನಿಭಾಯಿಸ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತಂದರೆ ಕಾರ್ಮಿಕರು, ಶ್ರಮಿಕರು ಮತ್ತು ಸಿಬ್ಬಂದಿಗಳು. ಅವರೆಲ್ಲ ಕೂಡ ಏನು ಮಾಡ್ತಾರೆ ಅಂತಂದರೆ ಸರ್ಕಾರ ಯಾವ ಆದೇಶಗಳನ್ನು ಹೊರಡಿಸ್ತದೆ, ಸರ್ಕಾರ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಕೆಲಸವನ್ನು ನಿರ್ವಹಿಸ್ತದೆ, ಆ ರೀತಿಯಾಗಿರ್ತಕ್ಕಂಥ ಕೆಲಸವನ್ನು ನಿರ್ವಹಿಸ್ಕೊಂಡು ಹೋಗೋರು ಯಾರು ಅಂತಂದರೆ ಈ ಕಾರ್ಮಿಕರು ಮತ್ತು ಶ್ರಮಿಕರು. ಅದಕ್ಕೇನಾಗ್ಬೋದು ಅಂತಂದರೆ ಶ್ರಮಿಕರು ಬಹಳಷ್ಟು ಪ್ರಾಮಾಣಿಕವಾಗಿ ನಿಯತ್ತಿನಿಂದ ದುಡಿದರೆ ಅವರೇನು ಮಾಡ್ಬೋದು ಅಂತಂದರೆ ತಮಗೆ ಬೇಕಾದಷ್ಟು ಸಂಬಳವನ್ನು ಗಳಿಕೆಯನ್ನು ಮಾಡ್ಬೋದು. ಅಂತಂದರೆ ಎಷ್ಟು ಶ್ರಮವನ್ನು ವಹಿಸ್ತಾರೆ ಅಷ್ಟು ಪ್ರಾಮಾಣಿಕದಿಂದ ಕೆಲಸವನ್ನು ನಿರ್ವಹಿಸ್ಕೊಂಡು ಹೋಗ್ತಾರೆ. ಅಷ್ಟೇ ಅಲ್ಲದೆ ತಮ್ಮ ಆದಾಯ ಗಳಿಕೆಯಲ್ಲೂ ಕೂಡ ಏನು ಮಾಡ್ತಾರೆ ಅಂತಂದರೆ ಹೆಚ್ಚಳಕೆಯನ್ನು ಮಾಡ್ಕೊಂಡು ಹೋಗೋದನ್ನು ನಾವೇನು ಮಾಡ್ಬೋದು ಅಂತಂದರೆ ನೋಡ್ಬೋದು. ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ಆ ಎಲ್ಲ ವರ್ಕರ್ಸು ಮತ್ತು ಶ್ರಮಿಕರು ಕೂಡ ಏನಾಗ್ತಾರೆ ಅಂತಂದರೆ ಗೌರ್ಮೆಂಟದ ಸರ್ಕಾರದ ಒಂದು ನಿಯಂತ್ರಣದಲ್ಲಿ ಇರೋದನ್ನು ಕೂಡ ನಾವೇನು ಮಾಡ್ಬೋದು ಅಂತಂದರೆ ನೋಡ್ಬೋದು. ಯಾಕಂದರೆ ಸರ್ಕಾರದ ಒಂದು ಉದ್ದೇಶ ಏನು ಅಂತಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆದಾಯ ಅನ್ನುವಂಥದ್ದು ಏನಾಗಬಾರ್ದು ಅಂದರೆ ಕೇಂದ್ರೀಕರಣ ಆಗಬಾರ್ದು. ಅಂದರೆ ಏನಾಗಬಾರ್ದು, ಶ್ರೀಮಂತರು ಶ್ರೀಮಂತರಾಗಿ ಉಳಿಯೋದು, ಬಡವರು ಬಡವರಾಗಿ ಉಳಿಯಬಾರ್ದು ಅನ್ನುವಂಥ ಉದ್ದೇಶವನ್ನು ಏನು ಮಾಡ್ತದೆ ಅಂತಂದರೆ ಸರ್ಕಾರ ಅನ್ನುವಂಥದ್ದು ಹೊಂದಿರೋದ್ರಿಂದ ಆ ರೀತಿಯಾಗಿರ್ತಕ್ಕಂಥ ಆದಾಯ ಅನ್ನುವಂಥದ್ದು ವಿಕೇಂದ್ರೀಕರಣ ಆಗಲಿ ಉದ್ದೇಶಕ್ಕೋಸ್ಕರ ಏನು ಮಾಡ್ತದೆ ಅಂತಂದರೆ ಅಲ್ಲಿ ಬೇಕಾಗಿರ್ತಕ್ಕಂಥ ಕೆಲಸವನ್ನು ವಹಿಸ್ಕೊಡೋದು ಯಾವುದು ಅಂದರೆ ಸರ್ಕಾರ ಯಾರಿಗೆ ಒಂದು ಕೆಲಸದ ಅವಶ್ಯಕತೆ ಇದೆ ಆ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೆಲಸ ಕೊಟ್ಟು ಅವರಿಗೆ ಪ್ರಾಮಾಣಿಕವಾಗಿ ದುಡಿಯುವಂತೆ ಮಾಡಿ ಅವರ ಆದಾಯವನ್ನು ಹೆಚ್ಚಳಿಕೆ ಮಾಡೋದನ್ನು ನಾವೇನು ಮಾಡ್ತೀವಿ ಅಂತಂದರೆ
ನೋಡ್ತೇವೆ ಅನ್ನುವಂಥ ಮಾತನ್ನು ಬಹಳಷ್ಟು ಸ್ಪಷ್ಟವಾಗಿ ಹೇಳಬಹುದು. ಓಕೆ, ಸ್ಪೀಕಿಂಗ್ ಅಬೌಟ್ ದ equitable distribution of the income. So this is one of the major objectives of the government. Why? Because till today what we have experienced is the rich people remained rich and the poor people are called as the poor only. It is happening. Why? Because there is a concentration of a income in the hands of few people. That should be avoided. It means that there must be decentralization of the income, and each and every individual must be given an opportunity to work, an opportunity to increase his income level. That kind of a intention is going to be had by the government. That is why here the government is going to allocate the work to the people who are interested to work, and likely the workers are going to, by putting the honest efforts, they can make an increase in the income level also. Likely whatever the concentration of income is there in the hands of the few people, that can be decentralized among all the people. Okay, ಅದಷ್ಟೇ ಅಲ್ಲದೆ ಏನು ಅಂತಂದರೆ ನೆಕ್ಸ್ಟ್ ಒಂದು 5ನೇದು ಯಾವುದು ಅಂತಂದರೆ ಎಫಿಷಿಯೆಂಟ್ ಯೂಸ್ ಆಫ್ ರಿಸೋರ್ಸಸ್ ಅಂತಂದರೆ ಏನಾಗ್ತವೆ, ಸಂಪನ್ಮೂಲಗಳ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಬಳಕೆ. ಸೊ ಪರಿಣಾಮಕಾರಿಯಾಗಿರ್ತಕ್ಕಂಥ ಬಳಕೆ ಅಂತಂದರೆ ಏನು ಅಂತಂದರೆ ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಏನಾಗಬಾರ್ದು ಅಂತಂದರೆ ಮಿತವಾಗಿ ಬಳಸ್ಕೊಳ್ಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥ ದುರ್ಬಳಕೆ ಮತ್ತು ಅಪವ್ಯಯ ಆಗೋದನ್ನು ತಡೆಗಟ್ಟಬೇಕು ಅಂತೇಳಿ ಕರಿತೀವಿ. ಸೊ ಈ ರೀತಿಯಾಗಿರ್ತಕ್ಕಂಥ ಅಪವ್ಯಯ ಮತ್ತು ದುರ್ಬಳಕೆ ಆಗೋದನ್ನು ನಿಯಂತ್ರಿಸೋದು ಹೇಗೆ ಅಂತಂದರೆ, ಇಲ್ಲಿ ವ್ಯವಹಾರಕ್ಕೆ ಬೇಕಾಗಿರ್ತಕ್ಕಂಥ ಸಂಪೂರ್ಣ ಸಂಪನ್ಮೂಲಗಳನ್ನು ಕೊಡಮಾಡೋದು ಯಾವುದು ಅಂತಂದರೆ ಸರ್ಕಾರ ಮಾತ್ರ. ಸೊ ಸರ್ಕಾರದ ಒಂದು ನಿಯಂತ್ರಣದಲ್ಲಿ ಇರೋದ್ರಿಂದ ಸರ್ಕಾರ ಏನು ಮಾಡ್ತದೆ ಅಂತಂದರೆ ಅಲ್ಲಿ ಬೇಕಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನು ಒದಗಿಸ್ತದೆ. ಅದಷ್ಟೇ ಅಲ್ಲದೆ ಆ ಸಂಪನ್ಮೂಲಗಳು ಮಿತವ್ಯಯವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪವ್ಯಯ ಆಗೋದನ್ನು ಏನು ಮಾಡ್ತಾರೆ ಅಂತಂದರೆ, ದುರ್ಬಳಕೆ ಆಗೋದನ್ನು ಏನು ಮಾಡ್ತಾರೆ ಅಂತಂದರೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ನಾವು ಹೇಳ್ಬೋದು. Efficient use of resources in the sense each and every resources which are required by a business organization are going to be provided by the government only. Either it can be provision of land, either it can be provision of raw materials, either it can be provision of capital. So either it can be effective administration of the business activities. All resources are going to be provided by government only. That is why the government will take a proper care and concern so as to utilize the resources effectively as well as the efficiently. The government will take a kind of the initiation so that there should not be wastage, so that there should not be any kind of the misuse of the raw materials or the resources of the business organization. To that extent, a kind of care and concern are going to be taken care by the government only. Okay, last one ಯಾವುದು ಅಂತಂದರೆ ನೋ ಕಾಂಪಿಟೀಷನ್. ಅದಕ್ಕೆ ನಾವೇನು ಕರಿತೀವಿ ಅಂತಂದರೆ ಪೈಪೋಟಿ ರಹಿತ ವ್ಯವಸ್ಥೆ. ಸೊ ನಮಗೆಲ್ಲರಿಗೂ ಕೂಡ ಗೊತ್ತು, ಪೈಪೋಟಿ ಅನ್ನುವಂಥದ್ದು ಒಂದು ಮಾರುಕಟ್ಟೆಯಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸ್ತದೆ. ಅಂತಂದ್ರೆ ಏನು, ಪ್ರತಿಯೊಂದು ಮಾರುಕಟ್ಟೆಯಲ್ಲಿ ಏನಾಗಬೇಕು ಅಂತಂದರೆ ಪೈಪೋಟಿ ಅನ್ನುವಂಥದ್ದು ಇರಲಿಕ್ಕೇ ಬೇಕು. ಪೈಪೋಟಿ ಇರೋದ್ರಿಂದ ನಮಗೆಲ್ಲರಿಗೂ ಕೂಡ ಗೊತ್ತು, ಬಹಳಷ್ಟು ಧನಾತ್ಮಕವಾಗಿರ್ತಕ್ಕಂತಹ ಅಂಶಗಳು ಬೆಳಕಿಗೆ ಬಂದಿರೋದನ್ನು ನೋಡ್ತೀವಿ. ಸೊ ಪೈಪೋಟಿ ಇರೋದ್ರಿಂದ ಏನಾಗ್ತದೆ ಅಂತಂದರೆ ಗುಣಮಟ್ಟದ ವಸ್ತುಗಳೇನಾಗ್ತಾವೆ ಅಂತಂದರೆ ಯೋಗ್ಯ ದರದಲ್ಲಿ ಸಿಗೋದನ್ನು ನಾವು ನೋಡ್ತೇವೆ. ಅಷ್ಟೇ ಅಲ್ಲದೆ ವಸ್ತುಗಳಲ್ಲಿ ಕೂಡ ಏನಾಗ್ತವೆ ಅಂತಂದರೆ ತಂತ್ರಜ್ಞಾನದ ಬಳಕೆ ಆಗೋದನ್ನು ಕೂಡ ನಾವು ನೋಡ್ತೇವೆ. ಬಟ್ ಇಲ್ಲಿ ಏನು ಹೇಳ್ತಾ ಇದ್ದೇವೆ ಅಂತಂದರೆ ಪೈಪೋಟಿ ರಹಿತ ವ್ಯವಸ್ಥೆ. ಈ ಒಂದು ವ್ಯವಸ್ಥೆಯಲ್ಲಿ ಪೈಪೋಟಿ ಅನ್ನೋದನ್ನೇ ಇರೋದಿಲ್ಲ. ಯಾಕೆ ಇರೋದಿಲ್ಲ ಅಂತಂದರೆ ಇಲ್ಲಿ ಪ್ರತಿಯೊಂದು ಮಾರುಕಟ್ಟೆ ಏನಾಗ್ತದೆ ಅಂತಂದರೆ ಸರ್ಕಾರದ ಒಂದು ನಿಯಂತ್ರಣದಲ್ಲಿರೋದ್ರಿಂದ ಸರ್ಕಾರ ಏನು ಮಾಡ್ತದೆ, ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ. ಆ ಒಂದು ಮಾರುಕಟ್ಟೆಯನ್ನು ನಿಭಾಯಿಸೋದು, ನಿಯಂತ್ರಣ ಮಾಡೋದು ಯಾವುದು ಅಂತಂದರೆ ಸರ್ಕಾರ ಮಾತ್ರ.
ಅದಕ್ಕೆ ಒಂದು ಮಾರುಕಟ್ಟೆಗೆ ಅಲ್ಲಿರ್ತಕ್ಕಂಥ ಗ್ರಾಹಕರಿಗೆ ಏನು ಅವಶ್ಯಕತೆಗಳಿದೆ, ಏನು ಬೇಡಿಕೆಗಳಿದೆ, ಅದನ್ನೆಲ್ಲವನ್ನು ಕೂಡ ಈಡೇರಿಕೆ ಮಾಡೋದು ಯಾವುದು ಅಂತಂದರೆ ಸರ್ಕಾರ ಮಾತ್ರ. ಆ ಸರ್ಕಾರ ಆ ಒಂದು ವ್ಯವಸ್ಥೆಯಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಪಾತ್ರ ವಹಿಸೋದ್ರಿಂದ ಇನ್ನಾದೇ ಬೇರೆ ವ್ಯಕ್ತಿ, ಖಾಸಗಿ ವ್ಯಕ್ತಿಗಳು ಏನು ಮಾಡೋದಿಲ್ಲ ಅಂತಂದರೆ ಆ ವ್ಯವಸ್ಥೆಯಲ್ಲಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೇನಾಗ್ತದೆ ಅಂತಂದರೆ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಸನ್ನಿವೇಶಗಳು ಕೂಡ ನಿಭಾಯಿಸೋದು, ನಿಯಂತ್ರಣ ಮಾಡೋದು ಯಾವುದು ಅಂತಂದರೆ ಸರ್ಕಾರ ಮಾತ್ರ ಅನ್ನೋದನ್ನು ನಾವು ಹೇಳ್ಬೋದು. ಓಕೆ, ನೋ ಕಾಂಪಿಟೇಷನ್ ಇನ್ ದ ಸೆನ್ಸ್ in this system actually the market is within the control of the government only, and what is going to be expected by the customers and the market which is going to be monitored by the government only. That is why it is the government which is the market regulator. It means that situations and conditions remained constant or the stagnant. Why? Because the major role is going to be played by the government. That is why no private people or no other competitors are going to enter into this economy or the system. Why? Because the whole market is within the control of the government. What is required by and what is going to be regulated by, all that is going to be decided by the government only. Okay, so ಇಷ್ಟಕ್ಕೆ ನಾವು ಏನು ಮಾಡ್ತೇವೆ ಅಂತಂದರೆ ನಮ್ಮ ಚರ್ಚೆನ ಮುಗಿಸ್ತೇವೆ. ಥ್ಯಾಂಕ್ ಯು.